ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಶಾಸಕ ಯತ್ನಾಳ್ ಭ್ರಷ್ಟಾಚಾರದ ಆರೋಪದ ಬಾಂಬ್ ಸಿಡಿಸಿದ್ರು. ಇದೇ ಈಗ ಕೇಸರಿ ಪಡೆಯಲ್ಲಿ ಕಿಚ್ಚಿನ ಜ್ವಾಲೆ ಸ್ಫೋಟಗೊಳ್ಳುವಂತೆ ಮಾಡಿದೆ. ಕಾಮನದೊಳಗೆ ಕಿಚ್ಚು ಹಚ್ಚಿರೋ ಬಿಎಸ್ವೈ ವಿರುದ್ಧದ ಶಾಸಕ ಯತ್ನಾಳ್ ಭ್ರಷ್ಟಾಚಾರ ಆರೋಪ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಯತ್ನಾಳ್ ವಿರುದ್ಧ ಸ್ವಪಕ್ಷದವರೇ ಕೆರಳಿ ಕೆಂಡವಾಗಿದ್ದಾರೆ. ಯತ್ನಾಳ್ ಇದೇ ರೀತಿ ಮಾತಾಡಿದ್ರೆ ಬಿಜೆಪಿ ಕಾರ್ಯಕರ್ತರು ಕಲ್ಲು ಎಸೆಯುತ್ತಾರೆ ಅಂತ ಮಾಜಿ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಕಿಡಿಕಾರಿದ್ದಾರೆ. ಒಳ್ಳೆಯ ಬೆಳವಣಿಗೆಲ್ಲ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಾಯಕರು ಅವ್ರ ಬಗ್ಗೆ ಶಿಸ್ತು ಕ್ರಮ ಜರುಗಿಸದೇ ಇದ್ರೆ ನಮ್ಮನ್ನು ಕೂಡ ಜನರು ನಂಬದಂಥ ಪರಿಸ್ಥಿತಿ ಆಕತಿ. ಬಸನಗೌಡ ಯತ್ನಾಳ್ ಅವರು ಎಲ್ಲೇ ಹೋಗ್ಲಿ ಜನ ಕಲ್ಲು ಹೊಡೆಯೋದಂತೂ ನಿಶ್ಚಿತವಾಗಿ ಹೊಡಿತಾರೆ. ಮತ್ತೊಂದು ಕಡೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಶಾಸಕ ಯತ್ನಾಳ್ಗೆ ಎಂಪಿ ರೇಣುಕಾಚಾರ್ಯ ಸವಾಲೆಸೆದಿದ್ದಾರೆ. ಈ ರೀತಿ ಮಾತಾಡೋದು ಒಳ್ಳೆಯದಲ್ಲ ಅಂತ ಹೇಳಿ ಕಿಚ್ಚಪಡಿ 40,000 ಕೋಟಿ ಹಗರಣ ಆಗಿಲ್ಲ. ನಾನು ಯತ್ನಾಳ್ ಸವಾಲು ಹಾಕ್ತೀನಿ, 40,000 ಕೋಟಿ ದಾಖಲೆ ಇದೆ ಅಂತ ಹೇಳ್ತಿರಲ್ಲಪ್ಪ. ಯತ್ನಾಳ್ರೆ ಚರ್ಚೆ ಬರ್ತೀರಾ?